ಸ್ವಾಮೀಜಿ ಶ್ರೀನಿವಾಸ್ ಸರಟ್ಟಿ ಮಠ, ಶ್ರೀ ಅರುಣ್ ಕುಮಾರ್, ಶ್ರೀ ಪ್ರವೀಣ್ ಪಾಟೀಲ್ ಹಾರ್ಗಲ್, ಪ್ರೆಸಿಡೆಂಟ್ ಜಸ್ಕಾಂ ಕಲಬುರ್ಗಿ, ಶ್ರೀ ಶರಣ ಚಕ್ರವರ್ತಿ, ವೈಸ್ ಪ್ರೆಸಿಡೆಂಟ್. ವಿಜ್ಞಾನ ವಸ್ತು ಪ್ರದರ್ಶನ ಹಾಗೂ ಜನಪದ ವಸ್ತು ಪ್ರದರ್ಶನ ಜೊತೆಗೆ ಎಲ್ಲ ಪಾಲಕರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಉಚಿತ ಆರೋಗ್ಯ ತಪಾಸಣೆ. ಈ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಮಕ್ಕಳಿಗೆ ಅಪ್ಪಾಜಿ ಶಿಕ್ಷಣ ಸಂಸ್ಥೆ ವತಿಯಿಂದ ಪ್ರತಿ ವರ್ಷವೂ ಕೂಡ ಒಂದಿಲ್ಲೊಂದು ವಿಶೇಷವಾಗಿರ್ತಕ್ಕಂಥ ಕೆಲಸವನ್ನ ಮಾಡುತ್ತಾ ಬಂದಿರತಕ್ಕಂಥ ಈ ಶಿಕ್ಷಣ ಸಂಸ್ಥೆ ಪರಮ ಪೂಜ್ಯ ಲಿಂಗೈಕ್ಯ ಷಡಕ್ಷರಿ ಶಿವಯೋಗಿ ಶ್ರೀ ಸಿದ್ದರಾಮೇಶ್ವರ ಅಪ್ಪಾಜಿಯವರ ಹಾಗೂ ಈಗಿನ ಗುರುಗಳಾಗಿರ್ತಕ್ಕಂಥ ಪರಮ ಪೂಜ್ಯ ಡಾಕ್ಟರ್ ಯೋಗರಾಜೇಂದ್ರ ಅಪ್ಪಾಜಿಯವರ, ಅದೇ ರೀತಿಯಾಗಿ ಶ್ರೀನಿವಾಸ ಬಗೆಯ ಪರಮ ಪೂಜ್ಯ ಹಿರೇವರ ಶಿವಾಚಾರ್ಯ ಅಪ್ಪಾಜಿಯವರು ಸದಾಕಾಲ ನಮ್ಮ ಜೊತೆಗಿದ್ದು ಕೆಲಸವನ್ನು ಮಾಡುವ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ಕಲಿಕೆಯ ಒಂದು ಅಭಿವೃದ್ಧಿ ಪಡಿಸತಕ್ಕಂಥ ಕೆಲಸ ಈ ಶಿಕ್ಷಣ ಸಂಸ್ಥೆ ಸುಮಾರು 17 ವರ್ಷದಿಂದ ಪ್ರಾರಂಭ ಮಾಡಿದ್ದು. ಏನಪ್ಪ ಅಂತ ಕೇಳಿದ್ರೆ ಈ ಸಂಸ್ಥೆ ಮೇಲೆ ಅವರಿಗೆ ಇರ್ತಕ್ಕಂಥ ಪ್ರೀತಿ ಮತ್ತು ಅದೇ ಆಶೀರ್ವಾದ ರೂಪವಾಗಿ ಅವರು ಯಾವತ್ತೂ ನಮ್ಮ ಜೊತೆಗೆ ನಾನು ತಪ್ಪು ನಡೀತಕ್ಕಂಥ ದಾರಿಯಲ್ಲಿ ತಿಂದು ನಡೀತಕ್ಕಂಥ ಗುರು ಯಾರಾದ್ರೆ ಅವರು. ನಮ್ಗೆ ಇವತ್ತು ಹೆಮ್ಮೆ ವಿಷಯ ಏನಪ್ಪಾ ಅಂತ ಕೇಳಿದ್ರೆ ಪ್ರವೀಣ್ ಪಾಟೀಲ್ ಹರ್ವಳ ಸರ್ ಇವತ್ತು ಜಸ್ಕಾಂನ ಅಧ್ಯಕ್ಷರಾಗಿ ಪ್ರಪ್ರಥಮ ಬಾರಿಗೆ ನಮ್ಮ ಶಾಲೆಗೆ ಆಗಮಿಸಿದ್ರೆ ಅವ್ರಿಗೆ ಜೋರ ಈಗ ಈ ಕಾರ್ಯಕ್ರಮ ಇವೆಲ್ಲ ವಿಶೇಷ ಕಾರ್ಯಕ್ರಮಗಳು ನಡೀಬೇಕಾದ್ರೆ ಇದು ನಾನು ಒಬ್ಬನೇ ಮಾಡಿದ್ರೆ ಆಗಲ್ಲ. ಅದ್ರ ಜೊತೆಗೆ ನಮ್ಮ ಈ ಕೆಲವೊಂದು ಸಂಸ್ಥೆಗಳು ಈ ಆಸ್ಪತ್ರೆ, ಇದು ನಮ್ಮ ಯುನೈಟೆಡ್ ಆಸ್ಪತ್ರೆ ಮುಖ್ಯಸ್ಥರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ವಿಕ್ರಮ್ ಸಿದ್ದಾರೆಡ್ಡಿ ಸರ್ ಬಹಳ ನಮ್ಮ ಬಗ್ಗೆ ಈ ಶ್ರೀಮಠದ ಪರಮ ಭಕ್ತರಾಗಿ ಅವರು ಕೂಡ ಶಿವಯೋಗಿ ಸಿದ್ದರಾಮೇಶ್ವರ ಅಪ್ಪಾಜಿಯವರ ಪರಮ ಪೂಜ್ಯ ಮುರುಘರಾಜೇಂದ್ರ ಅಪ್ಪಾಜಿಯವರ ಶಿಷ್ಯರಾಗಿ ಇವತ್ತು ಬೆಂಗಳೂರು ಸೇರಿದಂತೆ ಕಲಬುರಗಿಯಲ್ಲಿ ಕೂಡ ಆಸ್ಪತ್ರೆಗಳನ್ನು ಮಾಡುವ ನಿಟ್ಟಿನಲ್ಲಿ ಒಳ್ಳೆ ಕೆಲಸ ಮಾಡಿ ಪ್ರೋತ್ಸಾಹ ನೀಡಿ ಈ ಎಲ್ಲ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ನೀಡ್ತಾರೆ. ಅನಿವಾರ್ಯ ಕಾರಣಕ್ಕೆ ವೀಣಾ ಮೇಡಮ್ ಅವರು ಬರ್ಬೇಕಾಗಿತ್ತು. ವಿಕಾಸ್ ಸರ್ ಅವರು ಬೆಂಗಳೂರಿದ್ದಾರೆ, ಅವರಿಗೆ ಅವರ ಅನುಪಸ್ಥಿತಿಯಲ್ಲಿ ನಮ್ಮ ಡಾಕ್ಟರ್ ಪಾಟೀಲ್ ಅವರು ಬಂದಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ರಿಪೋರ್ಟ್ ನನಗೆ 2 ಕಣ್ಣುಗಳಿದ್ದಾವೆ. ಇನ್ನೊಂದು ಸಿದ್ದರಾಮೇಶ್ವರ ಆಸ್ಪತ್ರೆ. ಸಿದ್ದರಾಮೇಶ್ವರ ಆಸ್ಪತ್ರೆ ಅಂದ್ರೆ ನಮ್ಮ ಅಪ್ಪಾಜಿಯವರ ಹೆಸರಿಟ್ಟಿದ್ರು. ಅವರು ನಮ್ಮ ಮಠದ ಹಿರಿಯ ಭಕ್ತರು. ಇರ್ತಕ್ಕಂಥದ್ದು ಏನಪ್ಪಾ ಅಂತ ಕೇಳಿದ್ರೆ ನಮ್ಮ ರಾಜೇಶ್ವರಿ ವಿಶ್ವನಾಥ್ ರೆಡ್ಡಿ ಮೇಡಮ್ ಅವರು ಬಹಳ ನಮ್ಮ ಬಗ್ಗೆ ಅಪಾರವಾಗಿರ್ತಕ್ಕಂಥ ಕಾಳಜಿ ಮತ್ತೆ ಅಷ್ಟೇ ಪ್ರೀತಿ. ಇಬ್ರು ಸತಿಪತಿಗಳು ಅಂತಾದ ಭಕ್ತಿ ಇನ್ನು ಒಪ್ಪುವುದು ಶ್ರಮಕ್ಕೆ ಅನ್ನೋ ಹಾಗೆ ಅವರು ಒಳ್ಳೆ ಕಲಬುರಗಿಯ ಕಣ್ಣುಗಳಂತಾನೆ ನಾವು ಕರೀಬೇಕು. ಈ ದೇಶದ ಕಣ್ಣುಗಳಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಈಗ ನಮಗೆ ಯಾರಿಗೆ ಅಂದರ ಇರೋರು ಇವತ್ತಿನ ದಿವಸ ಯಾರಿಗೆ ಕಣ್ಣಿನ ಪ್ರಾಬ್ಲಮ್ ಅದನೋ, ಯಾರು ಈ ಜಗತ್ತು ನೋಡ್ಲಿಕ್ಕೆ ಸಾಧ್ಯ ಇಲ್ಲನೋ, ಯಾರು ಈ ಪ್ರಕೃತಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲನೋ ಅಂತವರನ್ನ ಕಣ್ಣು ಕೊಡತಕ್ಕಂತ ಕೆಲಸ ಮಾಡ್ತಾರಲ್ಲ ಅವ್ರಿಗೆ ಏನಂತ ಕರೀಬೇಕಂದ್ರೆ ದೇವರು ಅಂತ ಕರೀಬೇಕು. ಅಂತ ಒಂದು ದೇವರ ಸ್ವರೂಪಿಯಾಗಿರ್ತಕ್ಕಂಥ ನಮ್ಮ ರಾಜೇಶ್ವರಿ ಮೇಡಮ್ ಅವರು ಮತ್ತೆ ನಮ್ಮ ಬಹಳ ನಮ್ಗೆ ಪ್ರತಿ ವರ್ಷ ಬಂದ ನಮ್ಮ ಮಕ್ಕಳಿಗೆ ಏನೋ ಕಣ್ಣಿನ ಯಾಕಂದ್ರೆ ನಮ್ಮ ಮಕ್ಕಳು ಅಂತ ಹೇಳ್ಕೊಡೋದಂತೆ ಈಗ ನಮ್ಮ space, just think about it, think about it. Maybe separate's better, do forever, forever. ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಪಾಲ್ಗೊಂಡಿದ್ದು ಬಹಳ ಖುಷಿ. ಯಾಕಂದ್ರೆ ನಿಮ್ಮ ಮಕ್ಕಳ ಕಾರ್ಯಕ್ರಮ, ನನ್ನ ಮಕ್ಕಳ ಕಾರ್ಯಕ್ರಮ
ಅತಿಥಿಗಳು ಆದ ಮಕ್ಕಳಿಗೆ ಕೆಲಸ ಮಾಡ್ತಕ್ಕಂಥ ಎಲ್ಲಾ ಶಿಕ್ಷಕರಿಗೆ ಮತ್ತೊಮ್ಮೆ ಪ್ರೀತಿಯಿಂದ ಸ್ವಾಗತ ಕೋರಿ ನನ್ನ ಸ್ವಾಗತ ಪ್ರಾಸ್ತಾವಿಕೆಗೆ ನಾನು ವಿರಾಮ ಕೊಡ್ತೀನಿ. ಜೈ ಹಿಂದ್, ಜೈ ಶ್ರೀರಾಮ, ಜೈ ಮುರುಘರಾಜೇಂದ್ರ, ಜೈ ಮಾತನಾಡಿ ಈಗ ಇನ್ನೊಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ನಾವು ಬರಬೇಕು ಅಂತ ಕೇಳ್ಕೊಂಡಾಗ ನಾನು ಅಣ್ಣವ್ರಿಗೆ ಒಂದೇ ಮಾತಂತೇನೆ, ನಾನು ಗೆಸ್ಟ್ ಆಗಿ ಬರಲ್ಲ, ನಾನು ಇದನ್ನಲ್ಲಿ ಬರ್ತೀನಿ ಅಂತ ಹೇಳಿದ್ರು ಅವ್ರು ಕೇಳಿಲ್ಲ. ನನ್ನನ್ನು ಗೆಸ್ಟ್ ಆಗಿ ಕರೆಸಿದ್ರು. ಯಾಕಂದ್ರೆ ನಮ್ಮದೇ ಸ್ಕೂಲು ಅಂತ ನಾವು ಭಾವಿಸ್ಕೊಂಡು ಬಂದಿದ್ದೇವೆ. ಅದೇ ರೀತಿಯಾಗಿ ಅಣ್ಣವ್ರ ಬಗ್ಗೆ ಈಗ ಶಿಕ್ಷಣ ಬಗ್ಗೆ ನಾವು ನೋಡ್ತಾ ಇದ್ದೀವಿ. ನಮ್ಮ ಅಣ್ಣವ್ರು ಎಷ್ಟು ಪ್ರಯತ್ನ ಮಾಡ್ತಿದ್ದಾರೆ ಈ ಭಾಗದ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಶಿಕ್ಷಣ ಕೊಡಿಸೋಕೆ. ಒಂದು ದೀಪವಿರುತ್ತೆ, ದೀಪದ ತಳಗ ಕತ್ತಲಿರುತ್ತೆ, ಅದು ದೀಪ ಪೂರ ಭೂಮಿ ಬೆಳಕಿರುತ್ತೆ. ಆ ರೀತಿಯಾಗಿ ನಮ್ಮ ರಾಜ್ಕುಮಾರ್ ಅಣ್ಣವ್ರು ಈ ಶಿಕ್ಷಣ ಸಂಸ್ಥೆ ಕಟ್ಟಬೇಕಂದ್ರೆ ಆಟ ಸುಲಭ ಅಲ್ಲ. ಅವರು ಪಟ್ಟಂತ ಕಷ್ಟಗಳು ನಾವು ನೋಡ್ತಾ ಇದ್ದೇವೆ. ಪ್ರತಿ ಹಂತದಲ್ಲೂ ಈ ಭಾಗಕ್ಕೆ ಏನೇನ್ ಬೇಕು, ಈ ಶಿಕ್ಷಣಕ್ಕಾಗಿ ಶಿಕ್ಷಣ ಸಂಸ್ಥೆಗೆ ಏನೇನು ಮಕ್ಕಳಿಗೆ ಉಪಯೋಗ ಆಗ್ತದೆ ಅದನ್ನೆಲ್ಲ ಅವರಿಗೆ ಪೂರೈಸಲು ದಿನವಿಡೀ ಶ್ರಮಿಸ್ತಿದ್ದಾರೆ. ಅದನ್ನು ನಾವು ಕಣ್ಣಾರೆ ಕಂಡಿದ್ದೇವೆ. ಯಾಕಂದ್ರೆ ನಾವು ನೋಡ್ತಾ ಇದ್ದೇವೆ, ರೊಕ್ಕ ಇದ್ದು ಶಿಕ್ಷಣ ಸಂಸ್ಥೆ ನಡೆಸೋದು ಬಹಳ ಕಷ್ಟ ಅಲ್ಲ. ಮನುಷ್ಯ ಜೀರೋ ನಿಂತು ಏನು ಶಿಕ್ಷಣ ಸಂಸ್ಥೆ ಕಟ್ತಾನ ಬಹಳ ಕಷ್ಟ ಅದ. ಆದ್ರೂ ಬಿ ಅವರು ಒಂದು ಒಂದು ರೊಕ್ಕದ ಅವ್ರಿಗೆ ಎಕ್ಸ್ಪೆಕ್ಟೇಷನ್ ಇಲ್ಲ. ಯಾರು ನಿಂತು ನಾವು ಕೇಳಿದಾಗ ಅಂತಾರ, ಇಲ್ಲ ನಮಗ ಈ ಭಾಗದ ವಿದ್ಯಾರ್ಥಿಗಳು ಮುಂದೆ ಬರಬೇಕು, ಏನ್ ಸಿಟಿದಾಗ ಪ್ರಭಾವ ಕಲಿತಾರ ಅದು ಬಿ ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಸಿಗ್ಬೇಕು. ಅದಕ್ಕಾಗಿ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಯಾರು ನಿಂತು ₹1 ಯಾರು ಫೀಸ್ ಕೊಡ್ಲಾರ್ದಿರ್ಲಿ ಅದನ್ನು ಮನ್ನೆ ಮಾಡ್ಕೋತ ಶಿಕ್ಷಣ ನೀಡ್ತಾ ಇದ್ದಾರೆ. ಅದಕ್ಕಾಗಿ ನಾನು ರಾಜ್ಕುಮಾರ್ ಅಣ್ಣವರಿಗೆ ಹಾಗೂ ವೈನಿಯವರಿಗೆ ನಾನು ಶುಭ ಹಾರೈಸ್ತೀನಿ. ಯಾಕಂದ್ರೆ ನಿಮಗೆ ಇನ್ನೂ ಸ್ವಲ್ಪ ಶಕ್ತಿ ನೀಡಲಿ. ಯಾಕಂದ್ರೆ ನಾವೆಲ್ಲ ನೋಡ್ತಾ ಇದ್ದೀವಿ ಈಗಿನ ಕಾಲದಲ್ಲಿ ಎಷ್ಟು ಮುಂದುವರೆದಿದೆ. ಅದೇ ರೀತಿಯಾಗಿ ವಿದ್ಯಾರ್ಥಿಗಳಿಗೆ ಒಂದು ಗಮನಕ್ಕೆ ತರ್ತೇನೆ. ಈ ಸ್ಕೂಲ್ನಲ್ಲಿ ನಾವು ನೋಡ್ತಾ ಇದ್ದೀವಿ, ಹೋದ ಸತಿನೂ ನಾನು ಬಂದಿದ್ದೆ, ಈ ಸತಿ ನೋಡ್ತಾ ಇದ್ದೀನಿ ಎಷ್ಟು ಶಿಸ್ತಿನಿಂದ ಕೂತೀರಿ. ಈ ಶಿಸ್ತಿನಿಂದ ಕಂಡು ಬರ್ತದೆ ಇಲ್ಲಿ ಏನು ಶಿಕ್ಷಣ ಕೊಡ್ತಾ ಇದ್ದಾರೆ ಶಿಕ್ಷಕರು ಅಂತ. ಒಂದು ಜೋರಾದ ಚಪ್ಪಾಳೆ ಬರಲಿ ಶಿಕ್ಷಕರಿಗೆ. ತುಂಬಾ ಸಂತೋಷ ದಿನ ನನಗೆ. ಯಾಕಪ್ಪ ಅಂತಂದ್ರ ಈ ಸ್ಕೂಲ್ ಸ್ಟಾರ್ಟ್ ಆಗೋದು ಓಪನಿಂಗ್ ಟೈಮ್ಗೂ ನಾನು ಇಲ್ಲಿ ಗೆಸ್ಟ್ ಆಗಿ ಬಂದಿದ್ದೆ. ನಾನು ತುಂಬಾ ಖುಷಿಯನ್ನು ಅನಿಸುತ್ತೆಪ್ಪ ಅಂದ್ರ ರಾಜು ಉದ್ದೂರ್ ಅವ್ರ ಬೆಳವಣಿಗೆ ತಾವೆಲ್ಲ ನೋಡಿದ್ರೆ ಗೊತ್ತಿಲ್ಲ. ನಾನಂತೂ ಅವರಿಗೆ 20-30 ವರ್ಷದಿಂದ ನೋಡ್ತೀನಿ. ತುಂಬಾ ಶ್ರಮಜೀವಿ ರಾಜು ಉದ್ದೂರ್ ಅಂತಂದ್ರೆ ಹೆಂಗರಪ್ಪ ಅಂತಂದ್ರ ಒಂದು ಸಣ್ಣ ಕೆಲಸ ಇರ್ಲಕ್ಕರಪ್ಪ, ಏನೂ ಇದು ಇರ್ಲಾರ್ದೆ ಅವ್ರು ಈ ಮಟ್ಟಿಗೆ ಬರ್ಲಿಕ್ಕೆ ಕಾರಣ ಅವರ ಶ್ರಮೆ, ಶ್ರದ್ಧೆ, ಭಕ್ತಿ ಮತ್ತು ಅವರ ಕಾನ್ಫಿಡೆನ್ಸ್. ಮೋದಿ ಹಾಸ್ಪಿಟ್ಲ್ ಎದುರು ಅವ್ರೊಂದು ಹೋಟೆಲ್ ಇತ್ತಪ್ಪ ಮುಂಚೆ, ನಮ್ಮ ಮನೆ ಹತ್ರ ಮೋದಿ ಹಾಸ್ಪಿಟ್ಲ್ ಇತ್ತು, ಅಲ್ಲಿ ಹೋಟೆಲ್ ಇತ್ತು. ಅವರಿಂದ ರಾಜು ಇದ್ರು ಗೊತ್ತು. ಆಮೇಲೆ ನಾನೊಂದು ಚಾನಲ್ ಓಪನಿಂಗ್ ಮಾಡಿದೆವು. ಆ ಚಾನಲಲ್ಲಿ ರಾಜು ಅವರಿಗೆ ಕ್ಯಾಮ್ರಾಮನ್ ಅಂತ ತಗೊಂಡಿವಿ ನಾವು. ಅವಾಗಲೂ ಕೂಡ ಒಂದು ಸಣ್ಣ ಚಾನಲ್ ಹಾಕೋರೆ. ಅವಾಗ ಲೋಕಲ್ ಚಾನಲ್ ಅಂದ್ರೆ ಅದು ಸಣ್ಣ ಚಾನಲ್. ಆದರೂ ರಾಜು ಅವರು ಎಲ್ಲ ಮಾಧ್ಯಮಗಳ ಏನ್ ಕೆಲಸ ಮಾಡ್ತಾರೆ ಅದು ಮೀರಿ ಕೆಲಸ ಮಾಡ್ತಿದ್ರು. ಅಲ್ಲಿ ಇಡೀ ದಿನ ಬೆಳಗ್ಗೆಯಿಂದ ಕ್ಯಾಮ್ರಾ ತಗೊಂಡೋಗಿ ಈವ್ನಿಂಗ್ ಬಂದು ಅದು ಹಚ್ಚಿ ಪೂರ ರಿಪೋರ್ಟಿಂಗ್ ಮಾಡಿ ಮನೆಗೆ ಬರ್ತಿದ್ರು. ಅಂದ್ರೆ ಒಂದು ಸಣ್ಣ ಕೆಲಸ ಇದ್ರು ಅದಕ್ಕೆ ಸಣ್ಣದಂತ ತಿಳ್ಕೊಂಡಿಲ್ಲ ಅವ್ರು ಯಾವತ್ತೂ. ಅದಕ್ಕೆ ಈ ಮಟ್ಟಿಗೆ ಬೆಳೆದಾರ. ಇವತ್ತ ರಾಜು ಉದ್ನೂರ್ ಅವ್ರ ಸ್ಕೂಲಲ್ಲಿ ತಾವೆಲ್ಲ ತಮ್ಮ ಮಕ್ಕಳಿಗೆ ಕಳಿಸಿದಿರಂತಂದ್ರ ತಮ್ಮ ಮಕ್ಕಳು ಕೂಡ ಒಂದಿನ ಒಂದು ಒಳ್ಳೆ ಸ್ಥಾನಕ್ಕೆ ಹೋಗ್ತಾರಂತ 100% ಗ್ಯಾರಂಟಿನ ಇವತ್ತ.
ಇವತ್ತು ಖುಷಿ ಏನಾಗ್ತದಪ್ಪ ಅಂದ್ರೆ ನಮ್ಮ ಗ್ರಾಮೀಣ ಮಕ್ಕಳು ಕೂಡ ಇಂಗ್ಲಿಷ್ ಮಾಧ್ಯಮದಲ್ಲಿ ಓದಿ ತಾವು ಏನು ಬೆಂಗಳೂರು ಲೆವೆಲ್ ಆಗಿದ್ರೆ ಅಂತ ಮೆಟ್ರೋ ಸಿಟಿ ತಮ್ಮ ಮಕ್ಕಳು ಏನು ಕಮ್ಮಿ ಇಲ್ಲ ಅಂತೇಳಿ ಇವತ್ತು ನಾನು ತಾಳು ಬರ್ಬೇಕಾದ್ರೆ ನೋಡಿದೆ ಅವ್ರದೆಲ್ಲ ಇವತ್ತು ಏನು ಸೈನ್ಸ್ ಎಕ್ಸಿಬಿಷನ್ ಏನು ಮಾಡಿದ್ದಾರೆ ತಮ್ಮ ಮಕ್ಕಳು ಏನು ಅವ್ರಿಗೆ ಕಮ್ಮಿ ಇಲ್ಲ ಅಂತ ಇವತ್ತು ಪ್ರೂವ್ ಮಾಡಿದ್ದಾರೆ. ನಾನೇನು ಇವತ್ತು ಜಾಸ್ತಿ ಸಮಯ ತಗೋಲ್ಲ, ತಾವೆಲ್ಲ ಪೋಷಕರು ಬಂದಿದ್ದೀರಾ ತಮ್ಮ ಮಕ್ಕಳದು ಪ್ರೋಗ್ರೆಸ್ ನೋಡ್ಲಿಕ್ಕೆ. ತಮ್ಮ ಮಕ್ಕಳಿಗೆ ಒಳ್ಳೇದಾಗ್ಲಿ, ತಮಗೂ ಒಳ್ಳೇದಾಗಲಿ ಅಂತ ಹೇಳುತ್ತಾ ತಾವೆಲ್ಲ ತಮ್ಮ ಮಕ್ಕಳದು ಏನು ಕಾರ್ಯಕ್ರಮ ಅದ ಅದು ನೋಡಿಕೊಂಡು ತಮ್ಮ ಆಶೀರ್ವಾದ ರಾಜು ಮ್ಯಾಗ ಸದಾ ಇರಲಿ. ಅಪ್ಪರ ಆಶೀರ್ವಾದ ಅಂತೂ ಸದಾ ರಾಜು ಮ್ಯಾಗ ಅದ. ತಮ್ಮ ಪೋಷಕರು ಹಾಗೂ ಈ ಊರಿನ ಎಲ್ಲರದು ಆಶೀರ್ವಾದ ಇರಲಿ ಅಂತ ಕೇಳ್ಕೊತ ನಾನು 4 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಶಿಕ್ಷಕ ಬಂಧುವೆ ಮತ್ತು ನಮ್ಮ ಆತ್ಮೀಯ ಗೆಳೆಯರಾದ ರಾಜು ಅವರೇ, ಇವತ್ತು ಬಹಳ ವಿಶೇಷವಾದಂಥ ಕಾರ್ಯಕ್ರಮ. 17 ವರ್ಷಗಳ ಹಿಂದೆ ಎಲ್ಲ ಕತ್ತಿ ಹೇಳಿರ್ಬೇಕು. ರಾಜು ಜೀವನ ತ್ಯಾಗ ಮಾಡಿ ಹಳ್ಳಿ ಕರ್ಕೊಂಡ್ಬಂದು ಆಶೀರ್ವಾದ ಮಾಡಿದ ನಂತರ ಅವರು ಒಂದು ಮಟ್ಟಕ್ಕೆ ಬಂದರು. ದೃಢ ನಿರ್ಧಾರದಿಂದ ಒಬ್ಬ ಮನುಷ್ಯನ ಪ್ರಯತ್ನ ಮಾಡಿದ್ರೆ ಏನಾದರೂ ಸಾಧಿಸ್ಬೋದು ಅಂತ ಹೇಳಿ ನಾನೇ ಬೈತಿದ್ದೆ ಅವನಿಗೆಲ್ಲ ಯಾಕೆ ಕೈ ಹಾಕಿದ್ರು, ಇದು ಆಗಂಗಿಲ್ಲ. Welcome to our exhibition, respected sirs, teachers. ಲೈಟ್ ಹಾಕಿಲ್ಲ. It is a water pollution model. By using the wastewater of the water pollution, factories waste. Factories air will form the acidic rain. Factories air will form the acidic rain. When the acid rain falls on the ground, forest and the human being get diseases. Forest will destroy. In Appaji Gurukul English Medium School. Being the founder of Appaji Gurukul English Medium School, I deem it a great honor and privilege to propose the vote of thanks on this memorable occasion. Let me first of all start by giving glory to the Almighty God for making today's occasion a resounding success. As William Arthur Bird rightly said, feeling gratitude and not expressing it is a life wrapping a present and not giving it. Today I take this opportunity to express my deepest sense of gratitude and appreciation to all those made this event such a resounding success. To begin, on behalf of the school management of Appaji Gurukul English Medium School and parents and all the teachers and students, I would. Hello sir, welcome to our school exhibition. Myself Sundari, I am studying in a national in Appaji Gurukul English Medium School. My model name is Mysore Palace. Mysore Palace known as Amba Vilasa, placed in historical royal in a resident Mysore, Karnataka. It is a tourist attraction. It has the grand durable hall. With Madam, my name is Aradhana. Appaji Gurukul English Medium School. My father name is Aman. Wild animals lives in forest. Wild animals can be dangerous. Wild animals and the food. Wild animals move from one place to another place. The king of the forest in Royal Tank. Small with Edapanichi, fire machine. ನಮಸ್ತೆ ಮಿಸ್, ನನ್ನ ಹೆಸರು ಭೂಮಿಕಾ. ನಾನು ಕೆಜಿ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಮಳೆಗಾಲದಲ್ಲಿ ಆಕಾಶದಲ್ಲಿ ಬಣ್ಣ ಬಣ್ಣದ ಕಾಮನ ಬಿಲ್ಲು 7 ಬಣ್ಣಗಳು ತುಂಬಿದೆ. ಧನ್ಯವಾದ. ಕಾಮನ್ ಬಿಲ್ಲು ಕಲರ್ ಯಾವ್ಯಾವು? ರೆಡ್, ಆರೆಂಜ್, ಯೆಲ್ಲೋ, ಗ್ರೀನ್, ಸ್ಕೈ ಬ್ಲೂ, ಪರ್ಪಲ್.
father name is Apaji Gurukul Student School. I have studied in UKG class. ರೇಣಿ ರೇಣಿ ಅಂದ್ರೆ ಮಳೆಗಾಲ, ವಿಂಟರ್, ಚಳಿಗಾಲ, ಸಮ್ಮರ್, ಬೇಸಿಗೆಗಾಲ, ಅಟಮನ್, ಬರಗಾಲ. ಆರೆಗಾಲ. My name is Sama Shanaga, LKG class. I am studying in LKG class. Leaf, leaves are food factor of the plant. ಹೇಳಮ್ಮ. Hello, miss. My name is Shubhadra. I am studying UKG class. ನೆಕ್ಸ್ಟ್ ಅಂದ್ರೇನು? ಆರೆಗಾಲ. Miss Sadita is studying LKG class. Yeah, hospital is important place. Service to thank you. Hello, sorry, madam. My name is Sadita. LKG class. Hospital is hot. ಆರು. Terapenici fire machine tank. Miss Manu Terapenici fire machine tank. Sir and madam, my name is Siddharth. School name is Apache ಮೌಂಟೇನ್ ಅಂದ್ರೇನು? Hello sir and madam, my name is Riyasa. I am studying in LKG post office. We will pursue and send the mails.